ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮನೇಲಿ ಹಣ್ಣುಗಳು ಜಾಸ್ತಿ ಇದ್ದಾಗ ಸಾಮಾನ್ಯವಾಗಿ ಫ್ರೂಟ್ ಸಲಾಡ್ ಮಾಡ್ಕೋತೀವಿ. ಇದೊಂದು ಸ್ವಲ್ಪ ಬೇರೆ ವಿಧಾನದಲ್ಲಿ ಫ್ರೂಟ್ ಸಲಾಡ್ ಮಾಡೋದು ತೋರಿಸಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಒಂದು ಬೌಲಿಗೆ ಒಂದು 10-15 ಸಿಪ್ಪೆ ಸುಲಿದ ಬಾದಾಮ್ ಹಾಕ್ಕೊಳ್ಳಿ. ಒಂದು 10-12 ಗೋಡಂಬಿ ತಗೊಳ್ಳಿ. ಅರ್ಧ ಹಿಡಿಯಷ್ಟು ಮಕಾನ ತಗೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಹಾಲು ಹಾಕ್ಬೇಕಂದ್ರೆ ತುಂಬ ಬಿಸಿ ಬೇಡ, ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ಹಾಕ್ಕೊಳ್ಳೋಣ. ಒಂದು ಅರ್ಧ ಗಂಟೆ ನೆನೆ ಹಾಕಕ್ಕೆ ಬಿಟ್ಬಿಡಿ. ಒಂದು ಚಿಟಿಕೆಯಷ್ಟು ಕೇಸರಿ ದಳಗಳನ್ನು ಹಾಕ್ಕೊಳ್ಳಿ. ಕೇಸರಿ ದಳ ಬೇಡ ಅಂತಿದ್ದರೆ ನೀವು ಸ್ವಲ್ಪ ಯೆಲ್ಲೋ ಕಲರ್ ಕೂಡ ಮಿಕ್ಸ್ ಮಾಡ್ಕೋಬೋದು ಲಾಸ್ಟಿಗೆ ಕ್ರೀಮ್ ಮೇಲೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಒಂದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದರೊಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಇಷ್ಟು ಕ್ರೀಮಿಯಾಗಿ ಬಂದಿದೆ. ಕ್ರೀಮಿ ಬೇಡ ನಮಗೆ. ನೋಡಿ ಫ್ರೂಟ್ ಸಲಾಡ್ಗೆ ಹಾಕಲಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಪೇರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಹಿಡಿಯಷ್ಟು ದಾಳಿಂಬೆ ಕಾಳು ಇಟ್ಕೊಂಡಿದ್ದೀನಿ, ಒಂದು ಸಣ್ಣ ಮಾವಿನ ಹಣ್ಣು ಹಚ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡಿದ್ದೀನಿ, ನಡುವಲ್ಲಿ ಸ್ವಲ್ಪ ಚೆರ್ರಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಚೆರ್ರಿ, ಟೂಟಿ ಫ್ರೂಟಿ ಏನು ಬೇಕಾದ್ರೂ ಹಾಕ್ಕೋಬೋದು ನೀವು. ಈಗ ನೋಡಿ ಒಂದೊಂದೇ ಹಣ್ಣುಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಬೌಲಿಗೆ ಹಾಕ್ಕೊಳ್ಳಿ. ಈಗ ನಾವು ಅರ್ತಿಟ್ಕೊಂಡಿರೋ ಈ ಕ್ರೀಮನ್ನು ಹಾಕ್ಕೊಳ್ಳೋಣ ಇದಕ್ಕೆ. ನೀವು ಅರಿವಾಗಲೇ ಸಕ್ಕರೆ ಹಾಕ್ಕೋಬೋದು. ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇರೋದ್ರಿಂದ ಸಕ್ಕರೆ ಹಾಕಲಿಲ್ಲ. ನಾನು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕೋತಾ ಇದ್ದೀನಿ, ಅಂದರೆ ಅದು ಸಿಹಿಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಕಂಡೆನ್ಸ್ಡ್ ಮಿಲ್ಕು ಹಾಕೋತಾ ಇದ್ದೀನಿ. ಈಗ ಸ್ಪೂನಲ್ಲಿ ಎಲ್ಲ ಒಂದು ಸಲ ಕಲಿಸ್ಕೊಂಡ್ಬಿಡೋಣ. ಕಸ್ಟರ್ಡ್ ಪೌಡ್ರು, ಹಾಲಿನ ಪೌಡ್ರು, ಫ್ರೆಶ್ ಕ್ರೀಮು ಏನೂ ಇಲ್ಲದೆ ಎಷ್ಟು ಕ್ರೀಮಿಯಾಗಿ ಒಂದು ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಈಗ ಒಂದು ಗ್ಲಾಸ್ ಜಾರ್ ಅಥವಾ ಪ್ಲಾಸ್ಟಿಕ್ ಡಬ್ಬಕ್ಕೆ ನಾವು ಮಾಡ್ಕೊಂಡಿದ್ದು ಈಗ ಫ್ರೂಟ್ ಸಲಾಡನ್ನು ಹಾಕ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಡ್ರೈ ನಟ್ಸ್ ಹಾಕೋತಾ ಇದ್ದೀನಿ. ಬೇಕಾದ್ರೆ ಮೇಲೆ ಸ್ವಲ್ಪ ಚೆರ್ರಿ, ಬ್ಲ್ಯಾಕ್ ಗ್ರೇಪ್ಸು ಏನಾರ ಹಾಕ್ಕೋಬೋದು, ಕಿವಿ ಫ್ರೂಟು ಹಾಕ್ಕೋಬೋದು. ನಾನು ಚೆರ್ರಿ ಮಾತ್ರ ಹಾಕ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಕಾಣಲಿ ಅಂತ. ಇದನ್ನು ಒಂದು 2 ಅವರ್ಸ್ ಫ್ರಿಜ್ಜಲ್ಲಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿಟ್ಟು 2 ಗಂಟೆ ಆಯಿತು. ಈಗ ಇದನ್ನು ತೆಗೆದು ನೋಡೋಣ. ಫ್ರೂಟ್ ಸಲಾಡು ಒಳ್ಳೆ ಗಟ್ಟಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಬೇಕಾದರೆ ಜಲ್ಲಿ ಹಾಕ್ಕೋಬೋದು. ನಾನು ಸ್ವಲ್ಪ ಜೆಲ್ಲಿಗಳನ್ನು ತುಂಡು ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪಿಸ್ತಾ, ಗೋಡಂಬಿ, ಬಾದಾಮು ಕಟ್ ಮಾಡಿದ್ದು ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ
ಸವಿಲಿಕ್ಕೆ ಸಿದ್ಧ ಆಗಿದೆ ನೋಡಿ. ಈಗ ತೆಕ್ಕೊಂಡು ತಿನ್ಬೋದು. ಈ ಫ್ರೂಟ್ ಸಲಾಡ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.